ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरि ओಂ। ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಆ ಕಾಲಯವನ ಚರಿತ್ರೆಯನ್ನ, ಅವನು ಎಂಥವನು, ಅವನ ಜನನವಾಗಿದ್ದೇನೆ ಕೃಷ್ಣನ ಸಂಹಾರಕ್ಕೋಸ್ಕರ ಅಂತ, ಅವನು ಯಾವ ರೀತಿಯಾಗಿ ಗರ್ಗಾಚಾರ್ಯರಿಂದ ಹುಟ್ಟಿದ ಅಂತ ಎಲ್ಲವನ್ನು ಕೂಡ ಆ ಯಾವ ಸಾಲ್ವ ಸೌಭ ಅವನು ಜರಾಸಂಧನ ಮುಂದೆ ಪ್ರಸ್ತಾಪ ಮಾಡಿದ. ಕೊನೆಗೆ ಹೇಳಿದ, ತವೈವ ಶಿಷ್ಯ ಏಷಃ ಅತಿಭಕ್ತಿಮಾನ್ ಹಿ ಶಂಕರೇ ಅಂತ, ಇವನು ನಿನ್ನ ಶಿಷ್ಯನೇ ಆಗಿದ್ದಾನೆ ಮತ್ತು ರುದ್ರದೇವರಲ್ಲಿ ಭಾರಿ ಭಕ್ತಿ ಇದೆ ಎಂಬುದಾಗಿ ಇಷ್ಟು ವಿಚಾರವನ್ನು ನಾವು ಹಿಂದೆ ನೋಡಿದ್ವಿ. ಇಂದು 89ನೇ ಶ್ಲೋಕದಿಂದಾಗಿ ಪ್ರಾರಂಭ. ತಮೇವ ಯಾಮಿ ಶಾಸನಾತ್ ತವೋಪನೀಯ ಸತ್ವರಂ ವಿಕೃಷ್ಣಕಂ ವಿಧಾಯ ಚ ಚಿತೆ ಸ್ಥಲಂ ರಮಾಮಹೇ. ತತಶ್ಚ ರುಕ್ಮಿಣೀಂ ವಯಂ ಪ್ರದಾಪಯಾಮ ಚೇದಿಪೇ ವಿನಾಶ್ಯ ದೇವಪಕ್ಷಿಣಃ ಯಥೇಷ್ಟಮಾಸ್ಮ ಸರ್ವದಾ. ಪದಚ್ಛೇದ. ತಂ ಏವ ಯಾಮಿ ಶಾಸನಾತ್ ತವ ಉಪಾನೀಯಃ ಸತ್ವರಂ ವಿಕೃಷ್ಣಕಂ ಕ್ಷಿತೇಃ ತಲಂ ವಿಧಾಯ ಸಂಭ್ರಮಾಮಹೇ. ತತಃ ಚ ರುಕ್ಮಿಣೀಂ ವಯಂ ಪ್ರದಾಪಯಾಮ ಚೇದಿಪೆ ವಿನಾಶ್ಯ ದೇವಪಕ್ಷಿಣಃ ಯಥೇಷ್ಟಂ ಆಸ್ಮ ಸರ್ವದಾ. ಹೀಗೆ ಕಾಲಯವನ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಅನ್ನ, ಪರಿಚಯವನ್ನು ಮಾಡಿಕೊಟ್ಟ ಸಾಲ್ವ. ಇಷ್ಟು ಮಾಡಿ ಹೇಳ್ತಾ ಇದ್ದಾನೆ, ತವ ಶಾಸನಾತ್ ಯಾಮಿ, ನೀನು ಒಂದು ವೇಳೆ ಓಕೆ ಅಂತ ಹೇಳಿದ್ರೆ, ನೀನೊಂದು ವೇಳೆ ಆದೇಶ ಮಾಡಿದ್ರೆ ನಾನೇನ್ ಮಾಡ್ತೇನೆ, ಆ ಕಾಲಯವನ ಹತ್ರ ಹೋಗ್ತೇನೆ. ಸಾಲ್ವ ಹೇಳ್ತಾ ಇರುವಂತಹ ಮಾತು. ಹೋಗಿ ಏನ್ ಮಾಡ್ತೇನೆ, ಸತ್ವರಂ ಉಪನೀಯ, ತಕ್ಷಣದಲ್ಲಿ ನಾನು ಅವನನ್ನು ನಿನ್ನ ಹತ್ರ ಕರೆದುಕೊಂಡು ಬರ್ತೇನೆ. ಕರೆದುಕೊಂಡು ಬಂದು ಏನ್ ಮಾಡೋಣ, ವಿಕೃಷ್ಣಕಂ ಕ್ಷಿತೇಹೇ ತಲಂ ವಿಧಾಯ, ಕ್ಷಿತಿತಲವನ್ನ, ಕ್ಷಿತಿತಲ ಅಂದ್ರೆ ಭೂತಲ, ಭೂಮಿಯ ಮೇಲೆ ನಾವೇನ್ ಮಾಡೋಣ, ವಿಕೃಷ್ಣಕಂ, ಕೃಷ್ಣ ಇಲ್ಲದೇ ಇರುವಂತೆ ಮಾಡೋಣ. ಭೂಮಿಯ ಮೇಲೆ ಕೃಷ್ಣ ಇಲ್ಲದೇ ಇರುವಂತೆ ಮಾಡಿ ನಾವೆಲ್ಲರೂ ಕೂಡ ಸಂಭ್ರಮಾಮಹೇ, ಆರಾಮವಾಗಿ ಸುಖದಿಂದಾಗಿ ವಾಸ ಮಾಡೋಣ ಅಂತ ಆ ಸಾಲ್ವ ಹೇಳ್ತಾ ಇದ್ದಾನೆ. ಇದರಲ್ಲಿ ಒಟ್ಟು 2 ಪಾಠ ಇದೆ. ಕೊನೆ ಪಾದ ವಿಕೃಷ್ಣಕಂ ವಿಧಾಯ ಚ ಕ್ಷಿತೇ ಸ್ಥಲಂ ರಮಾಮಹೇ ಅಂತ ಒಂದು ಪಾಠ, ಇನ್ನೊಂದು ಪಾಠ ವಿಕೃಷ್ಣಕಂ ಕ್ಷಿತೇ ಸ್ಥಲಂ ವಿಧಾಯ ಸಂಭ್ರಮಾಮಹೇ ಅಂತ 2 ರೀತಿ ಪಾಠ ಇದೆ. ಒಟ್ಟಿನ ತಾತ್ಪರ್ಯ ಇಷ್ಟೇ, ನೀನು ಓಕೆ ಅಂತ ಹೇಳಿ ನಾನು ಆ ಕಾಲಯವನ ಹತ್ರ ಹೋಗ್ತೇನೆ, ಹೋಗಿ ಅವನನ್ನು ಕರೆದುಕೊಂಡು ಬರ್ತೇನೆ, ಅವನ ಮೂಲಕ ಯುದ್ಧ ಮಾಡಿಸಿ ಕೃಷ್ಣನ ಸಂಹಾರವನ್ನು ಮಾಡಿ ನಾವೆಲ್ಲರೂ ಕೂಡ ಸುಖವಾಗಿ ಇರೋಣ ಅಂತ ಅವನು ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡೋಣ, ರುಕ್ಮಿಣಿಯನ್ನ ಚೇದಿಪೇ ಪ್ರದಾಪಯಾಮಹ, ಚೇದಿ ದೇಶದ ಒಡೆಯನಾದಂತಹ ಶಿಶುಪಾಲನೆ ಕೊಟ್ಟು ಮದುವೆ ಮಾಡೋಣ. ಇಷ್ಟು ಮಾತ್ರ ಅಲ್ಲ,
ವಿನಾಶ್ಯ ದೇವ ಪಕ್ಷಿಣಃ, ಯಾರ್ಯಾರು ದೇವತೆಗಳ ಪಕ್ಷದವರು ಅಂತ ಇದ್ದಾರಲ್ಲ ಸಾತ್ವಿಕರು, ಅವರೆಲ್ಲರನ್ನೂ ಕೂಡ ನಾವು ನಾಶ ಮಾಡಿ ಯಥೇಷ್ಟಂ ಸರ್ವದಾ ಆಸ್ಮ, ಯಾವಾಗಲೂ ಸರ್ವದ ಯಾವಾಗಲೂ ಕೂಡ ಯಥೇಷ್ಟಮಾಸ್ಮ, ನಮಗೆ ಇಚ್ಛೆ ಬಂದಂತೆ ಇರೋಣ. ಇಷ್ಟು ದಿವಸ ಕೃಷ್ಣ ಏನ್ ಮಾಡ್ತಾನೋ ಅವನೇನ್ ಮಾಡ್ತಾನೋ ಹೆದರಿಕೆಯಲ್ಲಿ ಜೀವನ ಮಾಡ್ತಾ ಇದ್ವಿ. ಕೃಷ್ಣನ ನಾಶ ಆದ ಮೇಲೆ ದೇವತೆಗಳ ಪಕ್ಷದವರನ್ನು ಕೂಡ ಎಲ್ಲರನ್ನೂ ಕೂಡ ನಾಶ ಮಾಡಿ ನಮ್ಮ ಮನಸ್ಸಿಗೆ ಬಂದ ರೀತಿಯಾಗಿ ಸ್ವಚ್ಛಂದವಾಗಿ ನಾವು ಜೀವನವನ್ನು ಮಾಡೋಣ ಅಂತ ಆ ಸಾಲ್ವ ಹೇಳ್ತಾ ಇದ್ದಾನೆ. ಮುಂದೆ ಇತೀರಿತೋ ಜರಾಸುತೋ ಬಭೂವ ದುರ್ಮನಾಹ ಭೃಶಂ ಕಿರೀಟಮಂಡಿತಂ ಶಿರಃ ಚಕಾರ ಚಾಶ್ವವಾಗ್ಭೃಶಂ. ಕರಂ ಕರೇಣ ಪೀಡಯನ್ ನಿಶಾಮ್ಯ ಚಾತ್ಮನೋಭುಜೌ ಜಗಾದ ಕಾರ್ಯಸಿದ್ಧಯೇ ಕಥಂ ಪ್ರಯಾಚಯೇ ಪರಂ. ಪದಚ್ಛೇದ. ಇತಿ ಈರಿತಃ ಜರಾಸುತಃ ಬಭೂವ ದುರ್ಮನಾಹ ಭೃಶಂ ಕಿರೀಟಮಂಡಿತಂ ಶಿರಃ ಚಕಾರ ಚ ಆಶು ಅವಾಕ್ ಭೃಶಂ ಕರಂ ಕರೇಣ ಪೀಡಯನ್ ನಿಶಾಮ್ಯ ಚ ಆತ್ಮನಃ ಭುಜೌ ಜಗಾದ ಕಾರ್ಯಸಿದ್ಧಯೇ ಕಥಂ ಪ್ರಯಾಚಯೇ ಪರಂ. ಸಾಲ್ವ ಏನ್ ಅನ್ಕೊಂಡಿದ್ದ, ನಾ ಈ ಮಾತು ಹೇಳಿದ ತಕ್ಷಣ ಜರಾಸಂಧ ಒಪ್ಕೊಂಡ್ಬಿಡ್ತಾನೆ, ಆರಾಮಾಗಿ ಕಾಲಯವನನ್ನ ಕರೆದುಕೊಂಡು ಬಂದು ಕೃಷ್ಣನ ಸಂಹಾರ ಮಾಡಿಸೋಣ ಅಂತ ಅನ್ಕೊಂಡಿದ್ದ. ಆದರೆ ಆಗಿದ್ದೇ ಬೇರೆ. ಇತಿ ಈ ರೀತಃ ಜರಾಸುತಃ, ಹೀಗೆ ಸಾಲ್ವ ಹೇಳಿದಾಗ ಆ ಜರಾಸಂಧ ಅವನಿಗೇನಾಯ್ತು, ದುರ್ಮನಾಹ ಭೃಶಂ ಬಭೂವ, ಅವನಿಗೆ ತುಂಬಾ ಬೇಸರ ಆಗ್ಬಿಡ್ತು, ದುಃಖ ಆಗ್ಬಿಡ್ತು ಅಂತೆ. ಯಾಕೆ ಅಂತಂದ್ರೆ, ಅಲ್ಲ ದುಃಖ ಆಯ್ತು, ಕೊನೆಗೆ ಅವನೇ ಮಾಡಿದ ಕಿರೀಟ ಮಂಡಿತಂ ಶಿರಃ, ಒಳ್ಳೆ ಕಿರೀಟವನ್ನು ಧಾರಣೆ ಮಾಡಿದಂತಹ ತನ್ನ ತಲೆಯನ್ನ ಭೃಶಂ ಅವಾಕ್ ಚಕಾರ, ತಲೆ ತಗ್ಗಿಸಿ ಬಿಟ್ಟ ಅಂತೆ. ಕಿರೀಟವನ್ನು ಹಾಕಿಕೊಂಡಂತಹ ತನ್ನ ತಲೆಯನ್ನ ತುಂಬಾ ಕೆಳಗಡೆ ಬಗ್ಗಿಸಿ ಬಿಟ್ಟ. ಅಷ್ಟು ಮಾತ್ರ ಅಲ್ಲ, ಕರಂ ಕರೇಣ ಪೀಡೆ, ತನ್ನ ಕೈಯನ್ನ ಒಂದು ರೀತಿಯಾಗಿ ತಾನು ಹೊಸ್ಕೊಳ್ತಾ ಇದ್ದಾನೆ. ತುಂಬಾ ಟೆನ್ಷನ್ ಆದಾಗ ಅಥವಾ ಬೇಸರ ಆದಾಗ ಮಾಡುವಂತೆ ತನ್ನ ಕೈಯನ್ನ ಹೊಸಕಿಕೊಳ್ಳುತ್ತಾ ಮತ್ತೆ ತನ್ನ ಆತ್ಮನಃ ಭುಜೌ ನಿಶಾಮ್ಯ, ತನ್ನ ಎರಡೂ ಭುಜಗಳನ್ನು ಕೂಡ ನಿಶಾಮ್ಯ ನೋಡ್ತಾನೆ. ನೋಡಿ ಮಾತನ್ನ ಹೇಳ್ತಾನೆ, ಜಗಾದ ಕಾರ್ಯಸಿದ್ಧಯೇ ಕಥಂ ಪ್ರಯಾಚಯೇ ಪರಂ, ಕಾರ್ಯಸಿದ್ಧಯೇ, ನನ್ನ ಕೆಲಸ ಆಗ್ಲಿಕ್ಕೋಸ್ಕರ ನಾನು ಬೇರೆಯವರನ್ನ ಹೇಗೆ ಬೇಳ್ಕೊಳ್ಳಿ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಒಟ್ಟಿನ ತಾತ್ಪರ್ಯ ಇಷ್ಟು, ಜರಾಸಂಧನಿಗೆ ತುಂಬಾ ದುಃಖ ಆಗ್ಬಿಡ್ತು. ಯಾಕೆಂತಂದ್ರೆ ಜರಾಸಂಧ ಆಗಿನ ಕಾಲದ ಒಬ್ಬ ಮಹಾಪರಾಕ್ರಮಶಾಲಿಯಾದಂತಹ ರಾಜ, ದೊಡ್ಡ ವೀರ ಅವನು. ಹಿಂದೆ ನಾವು ಕೇಳಿದಂತೆ ಅತ್ಯಂತ ದೊಡ್ಡ ಪರಾಕ್ರಮಶಾಲಿ, ರುದ್ರದೇವರವರ ಚಂಡಕೌಶಿಕರವರದಿಂದಾಗಿ ಭಾರಿ ಕೊಬ್ಬಿದಂತಹ ರಾಜ. ಅಂತಹ ಬಲಿಷ್ಠನಾದಂತಹ ನಾನು ಇವತ್ತು ಇನ್ನೊಬ್ಬರ ಹತ್ರ ಹೋಗಿ ಸಹಾಯ ಮಾಡಿ ಅಂತ ಹೇಗ್ ಕೇಳ್ಕೊಳ್ಳಿ ಅಂತ ಅವನಿಗೆ ತುಂಬಾ ಬೇಸರ ಆಗುತ್ತೆ. ಅದೇ ಮಾತನ್ನ ಹೇಳ್ತಾನೆ, ನಾನು ಹೇಗ್ ಕೇಳ್ಕೊಳ್ಳಿ ಇನ್ನೊಬ್ಬರ ಹತ್ರ ಹೋಗಿ ಸಹಾಯ ಮಾಡು ಅಂತ ದುಃಖದಿಂದಾಗಿ ಆ ಮಾತನ್ನ ಆ ಜರಾಸಂಧ ಹೇಳ್ತಾ ಇದ್ದಾನೆ. ಮುಂದೆ ಸುದುರ್ಗ ಕಾರ್ಯ ಸಂತತಿಂ ಹೆಗುಸ್ಮ ಮದ್ಭುಜಾಶ್ರಯಾ ಸಮಸ್ತ ಭೂತಲೆ ನೃಪಾಹ ಸಚಾಹಮೇಶ ಮಾಗಧಃ.
कदाप्यचीर्ण मध्य तत् कथं करोमि केवलम् गिरीशपाद संश्रयः प्रभुः समस्तभूभृताम्। पदच्छेद सुदुर्ग कार्य संततिं हि अगुः स्म मद्भुजाश्रयाः समस्तभूतले नृपाः सह च अहम् एषः मागधः कदापि अचीर्णम् अद्य तत् कथं करोमि केवलं ಗಿರೀಶಪಾದ ಸಂಶಯ ಪ್ರಭು ಸಮಸ್ತಭೂಭೃತಾಂ. ಜರಾಸಂಧ ಮತ್ತೆ ಹೇಳ್ತಾ ಇದ್ದಾನೆ, ನಾನೆಂಥವನು, ನಾನು ಮಾಗಧ, ಈ ಮಗಧ ದೇಶಕ್ಕೆ ಒಡೆಯನಾದಂತಹ ಜರಾಸಂಧ. ನನ್ನ ಸಾಮರ್ಥ್ಯ ಏನು ಅಂತಂದ್ರೆ, ಸಮಸ್ತ ಭೂತಲೇ ನೃಪಾಹ, ಇಡೀ ಭೂಮಿಯ ಮೇಲೆ ಇರುವಂತಹ ಎಲ್ಲ ರಾಜರು ಕೂಡ ತಮ್ಮ ಕೈಯಲ್ಲಿ ಏನಾದ್ರೂ ಕಾರ್ಯ ಆಗದೆ ಹೋದ್ರೆ, ಸುದುರ್ಗ ಕಾರ್ಯ ಸಂತತಿ, ಅತ್ಯಂತ ಕಷ್ಟಕರವಾದಂತಹ ಏನಾದರೂ ಕಾರ್ಯಗಳಿದ್ರೆ, ಕೆಲಸಗಳು ಅಂತಿದ್ರೆ, ಅವ್ರೇನ್ ಮಾಡ್ತಾ ಇದ್ರು, ನನ್ನ ಹತ್ರ ಬರ್ತಾ ಇದ್ರು, ಜರಾಸಂಧ ಈ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ, ಇದನ್ನ ನೀನು ಮಾಡಿಕೊಡು ಅಂತ. ಹೀಗೆ ಜಗತ್ತಿನಲ್ಲಿ ಇರುವಂತಹ ಎಲ್ಲ ರಾಜ ಮಹಾರಾಜರುಗಳು ಕೂಡ ತಮ್ಮ ಕೈಯಲ್ಲಿ ಆಗದೇ ಇರುವಂತಹ ಕೆಲಸವನ್ನ ನನ್ನ ಹತ್ರ ಬಂದು ಮಾಡಿಸ್ಕೊಂಡು ಹೋಗ್ತಾ ಇದ್ರು. ಮದ್ಭುಜಾಶ್ರಯ ಅಗುಹು, ನನ್ನ ಭುಜಬಲ ಪರಾಕ್ರಮವನ್ನು ನಂಬಿಕೊಂಡು ಅವರು ಆ ಕಾರ್ಯಗಳನ್ನ ಅಗುಹು ಅಂತಂದ್ರೆ ಮಾಡ್ಕೊಳ್ತಾ ಇದ್ರು ಅಂತ. ಹೀಗೆ ನಾನು ಅಂತಹ ಜರಾಸಂಧ, ಇಡೀ ರಾಜ ಮಹಾರಾಜರೆಲ್ಲರೂ ಕೂಡ ತಮ್ಮ ಕೈಯಲ್ಲಿ ಆಗದೇ ಇರುವಂತಹ ಅತ್ಯಂತ ಕಷ್ಟಕರವಾದಂತಹ ಕಾರ್ಯಗಳನ್ನ, ಅದು ಯುದ್ಧ ಆಗ್ಲಿ ಯಾವುದೇ ಕೆಲಸ ಆಗ್ಲಿ, ಎಲ್ಲ ಕಾರ್ಯಗಳನ್ನು ಕೂಡ ನನ್ನ ಹತ್ರ ಬಂದು ಮಾಡಿಸ್ಕೊಂಡು ಹೋಗ್ತಾ ಇದ್ರು. ನಾನು ಅಂತಹ ಜರಾಸಂಧ. ಮತ್ತೆಂಥವನು ನಾನು, ಕೇವಲಂ ಗಿರೀಶ ಪಾದ ಸಂಶಯ, ಬರೀ ರುದ್ರದೇವರ ಪಾದವನ್ನು ಮಾತ್ರ ನಂಬಿದಂತವನು, ರುದ್ರದೇವರಿಗೆ ಮಾತ್ರ ನಮಸ್ಕರಿಸುವಂತಹ ಮಹಾಶೈವ. ಅಷ್ಟು ಮಾತ್ರ ಅಲ್ಲ, ಸಮಸ್ತ ಭೂಭೃತಾಂ ಪ್ರಭು, ಎಲ್ಲ ರಾಜ ಮಹಾರಾಜರುಗಳಿಗೂ ಕೂಡ ನಾನು ಒಡೆಯನಾದಂಥವನು. ಅಂತಹ ನಾನು ಕದಾಪಿ ಅಚೀರ್ಣಂ, ನಾನು ಹಿಂದೆ ಕದಾಪಿ ಯಾವತ್ತೂ ಕೂಡ ಇನ್ನೊಬ್ಬರ ಹತ್ರ ಹೋಗಿ ಇಂತಹ ಕಾರ್ಯ ಮಾಡಿಕೊಳ್ಳಿ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಬೇಡಿದವನಲ್ಲವೇ ಅಲ್ಲ. ಹೀಗೆ ಅಚೀರ್ಣ ಅಂದ್ರೆ ಮಾಡದೇ ಇರುವುದು ಅಂತ. ಹಿಂದೆ ಯಾವತ್ತೂ ಮಾಡದೇ ಇರುವಂತಹ ಕೆಲಸವನ್ನ ತತ್ ಕಥಂ ಕರೋಮಿ ಅದ್ಯ, ಇವತ್ ನಾನು ಹೇಗ್ ಮಾಡ್ಲಿ, ಅದ್ಯ ಅಂದ್ರೆ ಇವತ್ನ ಹೇಗ್ ಮಾಡ್ಲಿ ಅಂತ. ಒಟ್ಟು ತಾತ್ಪರ್ಯ ಇಷ್ಟು, ಬೇರೆಯವರು ತಮ್ಮ ಕೆಲಸ ಆಗಲಿ ಅಂತ ನನ್ನ ಹತ್ರ ಬಂದ್ರು, ತಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ರು. ಇವತ್ತು ನೋಡಿದ್ರೆ ನನಗೆ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನನ್ನ ಕೈಯಲ್ಲಿ ಕೃಷ್ಣನನ್ನ ಸಂಹಾರ ಮಾಡುವುದು ದೂರ ಉಳಿತು, ಸೋಲಿಸ್ಲಿ ಕೂಡ ಆಗ್ತಾ ಇಲ್ಲ. ಅಂತಹ ನಾನು ಇವತ್ತು ಇನ್ನೊಬ್ಬರ ಹತ್ರ ಹೋಗಿ ದಯವಿಟ್ಟು ನನಗೆ ಈ ಕಾರ್ಯವನ್ನು ಮಾಡಿಕೊಡಿ ಅಂತ ಹೇಗೆ ಬೇಡ್ಕೊಳ್ಳಿ ಅಂತ, ತನ್ನ ಒಂದು ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರುವಂತಹ ಕಾರ್ಯವನ್ನು ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಜರಾಸಂಧ ಆ ಎಲ್ಲ ರಾಜ ಮಹಾರಾಜರುಗಳ ಮುಂದೆ ಮತ್ತು ವಿಶೇಷವಾಗಿ ಆ ಸೌಭನ ಮುಂದೆ ಹೇಳ್ತಾ ಇದ್ದಾನೆ. ಮುಂದೆ ಇತೀರಿತಸ್ಸ ಸೌಭರಾಟ್ ಜಗಾದ ವಾಕ್ಯಮುತ್ತರಂ ಭವಾನಪಿ ಸ್ಮ ಮುಹ್ಯತೆ ಕಿಮಸ್ಮದಾದಯ ಪ್ರಭೋ. ಸ್ವಶಿಷ್ಯಕೈಃ ಕೃತಂ ತು ಯತ್ ಕಿಮನ್ಯ ಸಾಧಿತಂ ಭವೇತ್ ಸ್ವಶಿಷ್ಯ ದಾಸವರ್ಗಕೈಃ
ಸಮರ್ಥಯಂತಿ ಭೂಭುಜಃ. ಪದಚ್ಛೇದ ಇತಿ ಈ ರೀತ್ಯಃ ಸಹ ಸೌಭರಾಟ್ ಜಗಾದ ವಾಕ್ಯಂ ಉತ್ತರಂ ಭವಾನ್ ಅಪಿ ಸ್ಮ ಮುಹ್ಯತೆ ಕಿಂ ಅಸ್ಮದಾದಯಃ ಪ್ರಭೋ ಸ್ವಶಿಷ್ಯಕೈಃ ಕೃತಂ ತು ಯತ್ ಕಿಂ ಅನ್ಯಸಾಧಿತಂ ಭವೇತ್ ಸ್ವಶಿಷ್ಯ ದಾಸವರ್ಗಕೈಃ ಸಮರ್ಥಯಂತಿ ಭೂಭುಜಃ. ಈ ರೀತಿ ಜರಾಸಂಧ ತನ್ನ ವೇದನೆಯನ್ನ ತೋಡಿಕೊಂಡಾಗ ಆ ಸೌಭ ಸಾಲ್ವ ಹೇಳ್ತಾ ಇದ್ದಾನೆ, ಜಗಾದ ವಾಕ್ಯಮುತ್ತರಂ, ಉತ್ತರವನ್ನು ಕೊಡುವ ರೀತಿ ಮಾತನಾಡಿದ. ಅಲ್ಲ ಪ್ರಭೋ, ಒಡೆಯ, ರಾಜನೇ, ಜರಾಸಂಧನೇ, ನಿನ್ನ ಗತಿ ಈ ರೀತಿ ಆಗ್ಬಿಟ್ರೆ ನಮ್ಮ ಗತಿ ಏನು ಅಂತ ಕೇಳ್ತಾ ಇದ್ದಾನೆ. ಭವಾನಪಿಸ್ಮ ಮುಹ್ಯತೆ, ನೀನು ಕೂಡ ಈ ರೀತಿಯಾಗಿ ಮೋಹಕ್ಕೆ ಒಳಗಾಗ್ಬಿಟ್ರೆ, ನಾನೇ ಮಾಡ್ಬೇಕು ಹಾಗೆ ಹೀಗೆ ಅಂತ ಮೋಹಕ್ಕೆ ಒಳಗಾಗ್ಬಿಟ್ರೆ, ಅಸ್ಮದಾದಯ ಕಿಂ, ನಮ್ಮಂಥವರ ಕತೆ ಏನು, ನಾವೆಲ್ಲರೂ ಕೂಡ ನಿನಗಿಂತ ದುರ್ಬಲರಾದಂಥವ್ರು, ನಿನಗಿಂತ ಕೆಳಗಿರುವಂಥವ್ರು, ನಿನ್ನ ಶಿಷ್ಯರು, ಗುರುವಾದಂಥವ್ರು ನೀನೇ ಮೋಹಕ್ಕೆ ಒಳಗಾಗ್ಬಿಟ್ರೆ ನಮ್ಮಂಥವ್ರ ಕಥೆ ಏನು ಅಂತ ಆ ಜರಾಸಂಧನ ಬಗ್ಗೆ ಸಾಲ್ವ ಹೇಳ್ತಾ ಇದ್ದಾನೆ. ಮತ್ತೆ ಮುಂದೆ ಹೇಳ್ತಾ ಇದ್ದಾನೆ, ಸ್ವಶಿಷ್ಯಕೈಹಿ ಕೃತಂ ತು ಯತ್. ಲೋಕದಲ್ಲಿ ಸಾಮಾನ್ಯವಾಗಿ ಒಂದು ನಿಯಮ ಏನು, ಸ್ವಶಿಷ್ಯಕೈಹಿ ಕೃತಂ ತು ಯತ್. ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಶಿಷ್ಯರು ಒಂದು ಕಾರ್ಯವನ್ನ ಮಾಡಿದರೆ ಅದೇನಾಗುತ್ತೆ, ಅನ್ಯಸಾಧಿತಂ ಭವೇ, ಅದನ್ನು ಬೇರೆಯವರು ಮಾಡಿದ್ರು ಅಂತ ಆಗೋದಿಲ್ಲ. ಅರ್ಥಾತ್ ಗುರುವಿನ ಕಾರ್ಯವನ್ನ ಶಿಷ್ಯ ಮಾಡಿ ಮುಗಿಸಿದರೆ ಅದೇನಾಗುತ್ತೆ, ಗುರು ಮಾಡಿದ ರೀತಿ ಏನೇ ಆಗುತ್ತೆ. ಸ್ವಶಿಷ್ಯ ದಾಸವರ್ಗಕೈಹಿ ಸಮರ್ಥಯಂತಿ ಭೂಭುಜಃ. ಅಷ್ಟು ಮಾತ್ರ ಅಲ್ಲ, ರಾಜ ಮಹಾರಾಜಗಳು ಇರ್ತಾರೆ, ಭೂಭುಜಃ ಅಂದ್ರೆ ರಾಜರು, ಅವರು ಪ್ರತಿಯೊಂದು ಕಾರ್ಯವನ್ನು ತಾವೇ ಮಾಡ್ತಾರ ಹೋಗಿ? ಇಲ್ಲ. ಮತ್ತೇನ್ ಮಾಡ್ತಾರೆ, ಸ್ವಶಿಷ್ಯ ದಾಸವರ್ಗ ಕೈ, ಅವರ ರಾಜರುಗಳ ಶಿಷ್ಯರು ಅಂತ ಇರ್ತಾರೆ, ಅಥವಾ ಅವರ ದಾಸರು ಅಂದ್ರೆ ಸೇವಕರು ಅಂತ ಇರ್ತಾರೆ. ಹೀಗೆ ತಮ್ಮ ಸೇವಕರ ಕೈಯಿಂದಾಗಿ, ತಮ್ಮ ಶಿಷ್ಯರ ಕೈಯಿಂದಾಗಿ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಿಸ್ಕೊಳ್ತಾರೆ. ಅವಾಗ ಅದರ ಕ್ರೆಡಿಟ್ ಬರೋದು ಯಾರಿಗೆ? ರಾಜನಿಗೆ. ಒಬ್ಬ ರಾಜ ದೊಡ್ಡ ಯುದ್ಧವನ್ನು ಗೆಲ್ತಾನೆ, ಒಂದು ವೇಳೆ ಸಣ್ಣ ಪುಟ್ಟ ಯಾವ ಸೈನ್ಯ ಬಂದಿರುತ್ತೆ, ಆವಾಗ ಆ ರಾಜ ಏನ್ ಮಾಡಿದ್ರೆ ಯುದ್ಧಕ್ಕೆ ಹೋಗೋದಿಲ್ಲ, ಮತ್ತೇನ್ ಮಾಡ್ತಾನೆ, ತನ್ನ ಸೈನ್ಯವನ್ನು ಕಳಿಸಿಬಿಡ್ತಾನೆ. ಆವಾಗ ಅವನ ಸೈನ್ಯ ಎಲ್ಲವೂ ಕೂಡ ಹೋಗಿ ಯುದ್ಧವನ್ನು ಗೆದ್ದು ಬಂದು ಬಿಡುತ್ತೆ. ಅವಾಗ ಕ್ರೆಡಿಟ್ ಬರೋದು ಯಾರಿಗೆ? ಈ ರಾಜ ಯುದ್ಧವನ್ನು ಗೆದ್ದ, ಅಂದ್ರೆ ಪ್ರಧಾನವಾಗಿ ಯಾರಿರುತ್ತೋ ಅವ್ರಿಗೆ ಕ್ರೆಡಿಟ್ ಬರುತ್ತೆ. ಹಾಗಾಗಿ ಇವನು ಹೇಗೆ ನಿನ್ನ ಶಿಷ್ಯನಂತೆ ಇರುವಂಥವನು, ಹಾಗಾಗಿ ಅವನು ಕೃಷ್ಣನ ಸಂಹಾರವನ್ನು ಮಾಡಿದರೆ ಅದರ ಕ್ರೆಡಿಟ್ ಬರೋದು ಯಾರಿಗೆ? ನಿನಗೇ ಬರುತ್ತೆ. ಜರಾಸಂಧನಿಂದಾಗಿ ಕೃಷ್ಣನ ಸಂಹಾರ ಆಯಿತು ಅಂತ. ಹಾಗಾಗಿ ಅವನು ನಿನ್ನ ಸೇವಕ ಇದ್ದಂತೆ, ಹಾಗಾಗಿ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ಅಂತ ಅವನಿಗೆ ಸಮಾಧಾನದ ಮಾತನ್ನ ಆ ಸಾಲ್ವ ಹೇಳ್ತಾ ಇದ್ದಾನೆ. ಮುಂದೆ ಇನ್ನಷ್ಟು ಚೆನ್ನಾಗಿ ಉದಾಹರಣೆಯನ್ನು ಕೂಡ ಕೊಟ್ಟು ಮಾತಾಡ್ತಾನೆ. ಅಪಿಸ್ಮತೆ ಬಲಾಶ್ರಯ ಪ್ರವೃತ್ತಯೋಸ್ಮದಾದಯಃ ಪುಮಾನ್ ಕುಠಾರ ಸಂಗ್ರಹಾತ್ ಅಶಕ್ತ ಈರ್ಯತೆ ಹಿ ಕಿಂ. ಕುಠಾರ ಸಂಹಿತೋ ಹೆಸೌ. ತವೈವ ಯಾವನೇಶ್ವರಃ. ವಿನಾ ಭವದ್ಬಲಂ ಕ್ವಚಿತ್ ಪ್ರವರ್ತಿತುಂ ನಹಿ ಕ್ಷಮಃ. ಪದಚ್ಛೇದ ಅಪಿ ಸ್ಮ ತೇ ಬಲಾಶ್ರಯ ಪ್ರವೃತ್ತಯಃ ಅಸ್ಮದಾದಯಃ ಪುಮಾನ್ ಕುಠಾರ ಸಂಗ್ರಹಾತ್ ಅಶಕ್ತಃ ಈರ್ಯತೆ ಹಿ ಕಿಂ ಅಥವಾ ನು ಕಿಂ ಕುಠಾರ ಸಂಹಿತಃ ಹಿ ಅಸೌ ತವ ಏವ
ಯಾವನೇಶ್ವರ ವಿನಾ ಭವದ್ಬಲಂ ಕ್ವಚಿತ್ ಪ್ರವರ್ತಿತುಂ ನ ಹಿ ಶಮಃ. ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾನೆ ಚೆನ್ನಾಗಿ ಅರ್ಥ ಆಗ್ಲಿ ಅಂತ. ಅಪಿಸ್ಮತೆ ಬಲಾಶ್ರಯ ಪ್ರವೃತ್ತಯೋ ಅಸ್ಮದಾದಯ. ನಾವೆಲ್ಲರೂ ಕೂಡ ಅಸ್ಮದಾದಯ, ನಾನೇ ಮೊದಲಾದಂತಹ ಪ್ರತಿಯೊಬ್ಬರೂ ಕೂಡ ನಮ್ಮ ನಮ್ಮ ಪ್ರವೃತ್ತಿಗಳನ್ನ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದು ಯಾರಿಂದಾಗಿ? ತೇ ಬಲಾಶ್ರಯಾತ್, ನಿನ್ನ ಪರಾಕ್ರಮವನ್ನು ನಂಬಿ. ನಮಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ರಕ್ಷಣೆಗೆ ಜರಾಸಂಧ ಇದ್ದಾನೆ ಅಂತ ನಿನ್ನ ಬಲವನ್ನು ನಂಬಿ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಉದಾಹರಣೆ ಕೊಡ್ತಾನೆ. ಪುಮಾನ್ ಕುಠಾರ ಸಂಗ್ರಹ ತಶಕ್ತ ಹಿರಿಯತೆ ಹಿಕಿಂ. ಒಬ್ಬ ವ್ಯಕ್ತಿ ಪುರುಷ ಇರ್ತಾನೆ ಪುಮಾನ್. ಅವನು ಮರವನ್ನು ಕಡಿಬೇಕು ಅಂತ ಹೋಗ್ತಾನೆ. ಮರ ಕಡಿಲಿಕ್ಕೆ ಅಂತಂದ್ರೆ ಕೈಯಲ್ಲಿ ಕಡಿಲಿಕ್ಕೆ ಆಗೋದಿಲ್ಲ. ಮತ್ತೇನ್ ಬೇಕು? ಕೈಯಲ್ಲಿ ಒಂದು ಕೊಡಲಿ ಬೇಕು. ಮರವನ್ನು ಕಡಿಲಿಕ್ಕೆ ಒಬ್ಬ ವ್ಯಕ್ತಿ ಕೊಡಲಿ ಹಿಡ್ಕೊಂಡ ತಕ್ಷಣ ಅವನನ್ನು ಯಾರು ಕೂಡ ಅಶಕ್ತ ಅಂತ ಅನ್ನೋದಿಲ್ಲ. ಇವನಿಗೆ ತನ್ನ ಕೈಯಲ್ಲಿ ಮರ ಕಡಿಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಕೊಡಲಿ ಹಿಡ್ಕೊಂಡಿದ್ದಾನೆ ಅಂತ ಯಾರು ಕೂಡ ಅಪಹಾಸ್ಯ ಮಾಡೋದಿಲ್ಲ. ಅಶಕ್ತ ಹಿರಿಯತೆ ಹಿಕಿಂ. ಕೊಡಲಿ ಹಿಡ್ಕೊಂಡ ತಕ್ಷಣ ಅವನನ್ನ ಜನ ಎಲ್ಲರೂ ಕೂಡ ಅಶಕ್ತ, ಇವನ ಕೈಯಲ್ಲಿ ಮರ ಕಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರ? ಹೇಳೋದಿಲ್ಲ. ಮತ್ತೇನು? ಮರ ಕಡಿಲಿಕ್ಕೆ ಅದೊಂದು ಸಾಧನ, ಉಪಕರಣ ಮಾತ್ರ. ಹಾಗೆ ಕುಠಾರ ಸಂಹಿತ ಅಸೌ ಅಂದ್ರೆ ಯಾವ ಕಾಲ ಸಾಲ್ವಸೌಭ ಯಾವ ರೀತಿ ಕನ್ವಿನ್ಸ್ ಮಾಡ್ತಾ ಇದ್ದಾನೆ ಅವನನ್ನ, ಜರಾಸಂಧನನ್ನ ಕನ್ವಿನ್ಸ್ ಮಾಡ್ತಾ ಇದ್ದಾನೆ. ಕುಠಾರ ಸಂಹಿತ ಹೆಸೌ ತವೈವ ಯಾವನೇಶ್ವರ. ಈ ಯಾವನೇಶ್ವರ ಅಂದ್ರೆ ಕಾಲಯವನ ನಿನ್ನ ಪಾಲಿಗೆ ಹೇಗೆ ಇದ್ದಂತೆ ಕುಠಾರ ಸಂಹಿತ, ಕೊಡಲಿ ಇದ್ದಂತೆ ಅಷ್ಟೆ. ಒಬ್ಬ ಮರ ಕಡಿಯುವಂತ ವ್ಯಕ್ತಿಯ ಕೈಯಲ್ಲಿ ಕೊಡಲಿ ಇರುತ್ತೆ. ಕೊಡಲಿಯಿಂದಾಗಿ ವ್ಯಕ್ತಿ ಮರವನ್ನು ಕಡಿತಾನೆ. ಕ್ರೆಡಿಟ್ ಬರೋದು ಯಾರಿಗೆ? ಕೊಡಲಿ ಮರವನ್ನು ಕಡಿತು ಅಂತ ಬರೋದಿಲ್ಲ, ಹೊರತು ಆ ವ್ಯಕ್ತಿ ಮರವನ್ನು ಕಡಿದು ಹಾಕಿದ ಅಂತ ಅವನಿಗೆ ಬರುತ್ತೆ. ಹಾಗೆ ಈ ಕಾಲಯವನನು ಕೂಡ ಹೇಗಿದ್ದಂತೆ? ಕೊಡಲಿ ಇದ್ದಂತೆ. ಮರ ಕಡಿಯುವವನ ಕೈಯಲ್ಲಿ ಕೊಡಲಿ ಇದ್ದಂತೆ ನಿನ್ನ ಕೈಯಲ್ಲಿ ಯಾರಿದ್ದಾರೆ? ಈ ಕಾಲಯವನ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ವಿನಾ ಭವದ್ಬಲಂ ಕ್ವಚಿತ್. ಅವನಿಗೆ ನಿನ್ನ ಬೆಂಬಲ ಇಲ್ಲದೇನೆ ಅವನು ಪ್ರವರ್ತಿತು ನಹಿ ಕ್ಷಮಃ, ಸ್ವತಂತ್ರವಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವನ ಕೈಯಲ್ಲಿ. ನಿನ್ನ ಬೆಂಬಲ, ನಿನ್ನ ಬಲ ಇದ್ರೆ ಮಾತ್ರ ಅವನು ಮುಂದುವರ್ಲಿಕ್ಕೆ ಸಾಧ್ಯ. ಕೊಡಲಿ ಇರುತ್ತೆ, ನೆಲದ ಮೇಲೆ ಬಿದ್ದಿರುತ್ತೆ, ಅದು ತಾನಾಗಿ ಹೋಗಿ ಮರವನ್ನು ಕಡಿಯೋದಿಲ್ಲ. ಒಬ್ಬ ಪುರುಷ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ತನ್ನ ಬಲವನ್ನ ಪ್ರಯೋಗಿಸಿ ಮರವನ್ನು ಕಡಿಬೇಕು. ಹಾಗೆ ಇವನು ಕೂಡ ಒಂದು ಕೊಡಲಿ ಇದ್ದಂತೆ. ಸುಮ್ಮನೆ ಇದ್ರೆ ಅವನಿಗೆ ಏನು ಪ್ರವೃತ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಿನ್ನ ಬೆಂಬಲ ಇದ್ದಾಗ ಮಾತ್ರ ಅವನು ಕೃಷ್ಣನನ್ನು ಸಂಹಾರ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಕ್ರೆಡಿಟ್ ಬರೋದಿಲ್ಲ ಯಾರಿಗೆ? ನಿನಗೆ ಅಂತ ಅವನನ್ನ ಸಮಾಧಾನ ಪಡಿಸ್ತಾ ಇದ್ದಾನೆ. ಮುಂದೆ ವರೋಹಿ ಕೃಷ್ಣ ಮರ್ದನೆ ವೃತೋಸ್ಯ ಕೇವಲ ಶಿವಾತ್ ತದನ್ಯ ಶತ್ರು ಪೀಡನಾತ್ ತ್ವಮೇವ ಚಾಸ್ಯ ರಕ್ಷಕಃ. ತವಾಖಿಲೈರಜೇಯತ ಶಿವಪ್ರಸಾದತೋಸ್ತಿಃ ವಿಶೇಷತೋ ಹರೇರ್ಜಯೇ ವರಾದಯಂ ವಿಮೃಗ್ಯತೆ. ಪದಚ್ಛೇದ. ವರಹ ಹಿ ಕೃಷ್ಣಮರ್ದನೆ ವೃತಃ ಅಸ್ಯ ಕೇವಲಃ ಶಿವಾತ್ ತದನ್ಯ ಶತ್ರು ಪೀಡನಾತ್ ತ್ವಂ ಏವ ಚ ಅಸ್ಯ ರಕ್ಷಕಃ. ತವ ಅಖಿಲೈಃ ಅಜೇಯತ ಶಿವಪ್ರಸಾದತಃ ಅಸ್ತಿ ಹಿ ವಿಶೇಷತಃ ಹರೇಃ ಜಯೇ ವರಾತ್ ಅಯಂ ವಿಮೃಗ್ಯತೆ. ಮತ್ತೆ ಹೇಳ್ತಾ ಇದ್ದಾನೆ, ಇವನೇನು ಭಾರಿ ಸ್ಪೆಷಲ್ ಏನಲ್ಲ ಕಾಲಯವನ ಅಂತ. ಯಾಕೆಂತಂದ್ರೆ ಇವನಿಗಿರುವಂತಹ ವರ ಏನು? ಶಿವಾತ್
ರುದ್ರದೇವರಿಂದ ಬಂದಿರುವಂತಹ ವರ ಏನು ಅಂತಂದ್ರೆ ಕೇವಲ ಕೃಷ್ಣಮರ್ದನೆ ವೃತಃ. ಇವನಿಗಿರುವಂತಹ ವರ ಏನು? ಕೇವಲ ಕೃಷ್ಣನನ್ನು ಸಂಹಾರ ಮಾಡುವಂತಹ ವರ ಮಾತ್ರ. ತದನ್ಯ ಶತ್ರು ಪೀಡನಾಥ್. ನಾಳೆ ಇವನು ಕೃಷ್ಣನನ್ನು ಸಂಹಾರ ಮಾಡಿದ ಮೇಲೆ ಅವನಿಗೆ ಬೇರೆ ಯಾವ್ದು ಕೂಡ ಶತ್ರುಗಳು ಒಂದು ಕಾಟ ಕೊಟ್ರೆ ಕೊನೆಗೆ ಅವನು ಯಾರ ಹತ್ರ ಬರ್ತಾನೆ? ನಿನ್ನ ಹತ್ರನೇ ಬರ್ತಾವನೆ. ತದನ್ಯ ಶತ್ರು ಪೀಡನಾಥ್. ಬೇರೆ ಶತ್ರುಗಳು ಬಂದು ಅವನಿಗೆ ಕಾಟವನ್ನು ಕೊಟ್ರೆ ಕೊನೆಗೆ ಅವನನ್ನು ರಕ್ಷಣೆ ಮಾಡುವವರು ಯಾರು? ತ್ವಮೇವಚ ಅಸ್ಯ ರಕ್ಷಕಃ. ಆ ಕಾಲಯ್ಯ ಅವನನ್ನು ರಕ್ಷಣೆ ಮಾಡಬೇಕಾದದ್ದು ನೀನೆ. ಇವನು ಜಸ್ಟ್ ಕೃಷ್ಣನ ಸಂಹಾರ ಮಾಡ್ಲಿಕ್ಕೆ ಮಾತ್ರ ಉಪಯೋಗಿಸುವಂತಹ ಒಬ್ಬ ವ್ಯಕ್ತಿ ಅಷ್ಟೇ. ಯಾಕೆ ಅಂತಂದ್ರೆ ತವ ಅಖಿಲೈಹಿ ಅಜಯ್ಯತಾ ಶಿವಪ್ರಸಾದದೋಸ್ತಿಹಿ. ಕಾಲಯವನಿಗೂ ಶಿವನ ವರ ಇದೆ, ಜರಾಸಂಧನಿಗೂ ಶಿವನ ವರ ಇದೆ. ಕಾಲಯವನಿಗಿರುವಂತಹ ವರ ಏನು? ಕೇವಲ ಕೃಷ್ಣನನ್ನು ಸಂಹಾರ ಮಾಡುವಂತಹ ವರ ಮಾತ್ರ. ಜರಾಸಂಧನಿಗಾಗಲ್ಲ. ಸರ್ವೈ ಅಖಿಲೈಹಿ ಅಜೇಯತ. ಎಲ್ಲರನ್ನೂ ಕೂಡ ಗೆಲ್ಲುವ ವರ ಯಾರಿಗಿದೆ? ಜರಾಸಂಧನಿಗಿದೆ. ಹಾಗಾಗಿ ಇವತ್ತೇನೋ ಕಾಲಯವನ ಬಂದು ಕೃಷ್ಣನ ಸಂಹಾರ ಮಾಡಬಹುದು, ನಾಳೆ ಬೇರೆ ವ್ಯಕ್ತಿಗಳು ಅವನ ಮೇಲೆ ಆಕ್ರಮಣ ಮಾಡಿದರೆ ಗೆಲ್ಲಿಕ್ಕಾಗೋದಿಲ್ಲ. ಅವಾಗ ಮತ್ಯಾರು ಬರ್ಬೇಕು? ಜರಾಸಂಧನ ಪಾದವೇ ಗತಿ. ಹಾಗಾಗಿ ತವಾಖಿಲೈರಜೇಯತ ಶಿವಪ್ರಸಾದ ತೋಸ್ತಿ. ರುದ್ರದೇವರ ವರದಿಂದಾಗಿ ನಿನಗೆ ಎಲ್ಲರನ್ನೂ ಕೂಡ ಗೆಲ್ಲುವ ಸಾಮರ್ಥ್ಯ ಇದೆ. ಆದರೆ ವಿಶೇಷತಃ ಹರೇರ್ಜಯೆ. ಸ್ಪೆಷಲ್ ವರ ಯಾರಿಗಿದೆ? ಈ ಕಾಲಯವನಿಗಿದೆ. ಜಸ್ಟ್ ಹರೇಹೇ ಜಯೆ, ಕೃಷ್ಣನನ್ನ ಸಂಹಾರ ಮಾಡುವಂತಹ ವಿಚಾರದಲ್ಲಿ ಮಾತ್ರ. ಹಾಗಾಗಿ ನಾವು ಇವತ್ತೇ ಮಾಡಬೇಕು, ಅಯಂ ವಿಮೃಗ್ಯತೆ. ಅವನನ್ನ ನಾವು ಸೆಲೆಕ್ಟ್ ಮಾಡ್ಬೇಕಾಗಿದೆ. ಇಲ್ಲದೆ ಹೋದ್ರೆ ನಾವು ಸೆಲೆಕ್ಟ್ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಕೇವಲ ಕೃಷ್ಣನ ಸಂಹಾರದ ವಿಚಾರದಲ್ಲಿ ಮಾತ್ರ ಕಾಲಯವನ ಪಾತ್ರ. ಮುಂದೆ ಮತ್ತೆ ಇತಿಹಾಸದಲ್ಲಿ ಜರಾಸಂಧನೇ ಉಳಿತಾನೆ, ಕಾಲಯವನ ಉಳಿಯೋದಿಲ್ಲ ಅಂತ ಆ ರೀತಿಯಾಗಿ ಅವನನ್ನ ಸಮಾಧಾನ ಪಡಿಸ್ತಾ ಇದ್ದಾನೆ. ಹೇಗಾದರೂ ಮಾಡಿ ಅವನು ಒಪ್ಕೊಳ್ಳಿ ಅಂತ. ಮುಂದೆ ಇತೀರಿತೆ ಪ್ಯತೃಪ್ತವತ್ ಸ್ಥಿತೇತು ಬಾರುಹದ್ರಥೆ ಜಗಾಮ ಸೌಭಮಾಸ್ಥಿತಃ ಸಸೌಭರಾರ್ಚ ಯಾವನಂ. ಅವಚ್ಛೇದ ಇತಿ ಈ ರೀತೆ ಅಪಿ ಅತೃಪ್ತವತ್ ಸ್ಥಿತೆ ತು ಬಾರುಹದ್ರಥೆ ಜಗಾಮ ಸೌಭಂ ಆಸ್ಥಿತಃ ಸಹ ಸೌಭರಾಟ್ ಚ ಯಾವನಂ. ಇತಿ ಈ ರೀತೆ ಇಷ್ಟೆಲ್ಲಾ ಹೇಳಿದ. ಜರಾಸಂಧನನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಏನೇನ್ ಹೇಳಿಕ್ ಸಾಧ್ಯನೋ ಎಲ್ಲ ಮಾತುಗಳನ್ನು ಕೂಡ ಆ ಸಾಲ್ವ ಹೇಳಿದ. ಇಷ್ಟು ಹೇಳಿದರೂ ಕೂಡ ಜರಾಸಂಧನಿಗೆ ಅತೃಪ್ತವತ, ತೃಪ್ತಿ ಆಗ್ಲಿಲ್ಲ, ಇನ್ನು ಕನ್ವಿನ್ಸ್ ಆಗ್ಲಿಲ್ಲ. ಸ್ಥಿತೇತು ಬಾರುಹದ್ರತೆ. ಜರಾಸಂಧ ಸುಮ್ನೆ ಹಾಗೇ ಇದ್ದ, ಅವನಿಗೇನೋ ಮನಸ್ಸಿಗೆ ಕನ್ವಿನ್ಸ್ ಆಗ್ಲಿಲ್ಲ. ಕೊನೆಗೆ ಇನ್ನು ಹೇಳಿ ಉಪಯೋಗ ಇಲ್ಲ ಅಂತ ಆ ಸೌಭರಾಟ್ ಸಾಲ್ವ ಏನ್ ಮಾಡಿದ? ಸೌಭಮಾಸ್ಥಿತ. ಅವನ ಹತ್ರ ಒಂದು ವಿಮಾನ ಇತ್ತು, ಅದಕ್ಕೆ ಹೆಸರು ಸೌಭ ಅಂತ. ಆ ಸೌಭ ಎನ್ನುವಂತಹ ವಿಮಾನವನ್ನು ಏರಿ ಯಾವನಂ ಜಗಾಮ ಕಾಲಯವನನ ಹತ್ತಿರ ಹೋದ ಅಂತ ಈ ಒಟ್ಟಿನಲ್ಲಿ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಆ ಕಾಲಯವನನ ಹತ್ತಿರ ಸಾಲ್ವ ಹೋದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಏನಾಯ್ತು ಎನ್ನುವಂತ ವಿಚಾರವನ್ನು ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.